ನನ್ನ ಕಂಪ್ಲೀಟ್ ಡೀಪ್ ಕ್ಲೀನಿಂಗ್ ಪೂಜಾ ರೋಟೀನ್ ಹೇಗಿರುತ್ತೆ ಅನ್ನೋದನ್ನ ಈ ಲಾಗಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಫಸ್ಟ್ ಆಫ್ ಆಲ್ ದೇವ್ರ ಮನೇಲಿರುವಂಥ ವಸ್ತುಗಳನ್ನೆಲ್ಲದನ್ನು ಕೂಡ ಡಿವೈಡ್ ಮಾಡ್ಕೊಂಡು ಹೊರಗಡೆ ಇಟ್ಕೊಂಡ್ಬಿಡ್ತೀನಿ. ಸೊ ಅದಾದ್ಮೇಲೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕೊಂಡು ಫಸ್ಟ್ ದೇವ್ರ ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಅದಾದ್ಮೇಲೆ ಬರೀ ಅರಿಶಿನದ ನೀರಲ್ಲಿ ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಅದಕ್ಕೆ ಗಂಧ ಕುಂಕುಮದಿಂದ ಅಲಂಕಾರ ಮಾಡಿಕೊಂಡು ಎಲ್ಲದೂ ಕೂಡ ಜೋಡಿಸ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಹಾಗೆ ಫೋಟೋಸ್ ಎಲ್ಲ ಈ ಥರ ಸೆಟ್ ಮಾಡಿದಾದ್ಮೇಲೆ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ತೀನಿ ಯಾವಾಗಲೂ ಕೂಡ. ಇನ್ನು ಪ್ರತಿಯೊಂದು ಅಂದ್ರೆ ದೇವ್ರ ವಸ್ತುಗಳಂತ ಏನೇನೆಲ್ಲ ಇರುತ್ತೆ ಅದೆಲ್ಲದಕ್ಕೂ ಕೂಡ ಕುಂಕುಮ, ಗಂಧ, ಅರಿಶಿನ ಇದನ್ನೆಲ್ಲ ಕೂಡ ಹಚ್ಕೊಂಡು ಹಾಗೆ ಗೆಜ್ಜೆ ವಸ್ತ್ರ ಏನಾದರೂ ಇರಬೇಕು ಅಂತ ಇತ್ತು ಅಂತಂದರೆ ಗೆಜ್ಜೆ ವಸ್ತ್ರನೂ ಕೂಡ ಎಲ್ಲ ದೇವರುಗಳಿಗೆ ಅಂದರೆ ಯಾವ್ಯಾವ ದೇವರುಗಳಿಗೆ ಇಡಬೇಕು ಅದನ್ನೆಲ್ಲ ಕೂಡ ಫಾಲೋ ಮಾಡಿಕೊಂಡು ಇನ್ನು ಸಣ್ಣ ಬಿಂದಿಗೆಲಿ ನೀರಿಟ್ಟು ಪೂಜೆ ಮಾಡ್ತಿದ್ದೀನಿ. ಅದು ಇತ್ತೀಚೆಗೆ ಫಾಲೋ ಮಾಡ್ತಾ ಇರೋಂಥದ್ದು. ಅದನ್ನು ಮಾಡಿದಾಗಿಂದ ನಂಗೆ ತುಂಬಾ ಒಳಿತಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಹೊರಗಡೆ ಬಾಗಿಲಿಗಾಗಿರ್ಬೋದು, ಒಳಗಡೆ ದೇವ್ರ ಮನೆ ಬಾಗಿಲಿಗಾಗಿರ್ಬೋದು ಅರಿಶಿನ ಹಚ್ಚಿ ಕುಂಕುಮ ಭಂಡಾರ ಎಲ್ಲದೂ ಕೂಡ ಅಲಂಕಾರ ಮಾಡಿ ಪೂಜೆಗೆ ಏನೇನೆಲ್ಲ ರೆಡಿ ಮಾಡ್ಕೋಬೇಕು ಪ್ರತಿಯೊಂದು ರೆಡಿ ಮಾಡಿ ಇಟ್ಟು ಹೋಗಿ ನಾನು ರೆಡಿ ಆಗಿ ಬಂದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ನ್ಯಾಚುರಲ್ ಆಗಿ ದೀಪ ಧೂಪ ಇದನ್ನೆಲ್ಲ ಏನೇನು